ವೀಕ್ಷಕರೇ, ನಿನ್ನೆ ರಾತ್ರಿಯಿಂದ ಈ ಕ್ಷಣದವರೆಗಿನ ಬೆಳವಣಿಗೆಗಳನ್ನ ಗಮನಿಸಿದಾಗ ಒಂದಂತೂ ಬಹಳ ಸ್ಪಷ್ಟ. ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ನ ರಾಜೀನಾಮೆಯ ಆದೇಶದಿಂದ ಖಂಡಿತವಾಗಿಯೂ ಸಂತೋಷವಾಗಿಲ್ಲ. ಸಂತೋಷವಾಗಿರೋದಕ್ಕೆ ಹೇಗೆ ಸಾಧ್ಯ? ರಾಜೀನಾಮೆ ಕೊಟ್ಬಿಡಪ್ಪ ಅಂತ ನೀನು ಹೇಳಿದ್ರೆ ಅವ್ರು ನಗ್ನಗ್ತಾ ಕೊಡೋದಕ್ಕೆ ಸಾಧ್ಯನಾ? ಕೇವಲ ಸಿಎಂಗೆ ಮಾತ್ರ ಅಲ್ಲ, ಅವರ ಬೆಂಬಲಿಗರಿಗೂ ಕೂಡ ಇದು ದುಃಖದ ವಿಚಾರ ಆಗಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಈಗಲೂ ನಾನೇ ಸಿಎಂ, ಮುಂದೆಯೂ ನಾನೇ ಸಿಎಂ, ನಾನೇ 5 ವರ್ಷ ಮುಖ್ಯಮಂತ್ರಿ. ಹೀಗೆ ನಾಯಕತ್ವದ ಬದಲಾವಣೆ ಪ್ರಶ್ನೆ ಬಂದಾಗಲೆಲ್ಲ ಅಬ್ಬರಿಸುತ್ತಿದ್ದಂತಹ ಸಿಎಂ ಸಿದ್ದರಾಮಯ್ಯ ಇವತ್ತು ಮೌನವಾಗಿ ಬಿಟ್ಟಿದ್ದಾರೆ. ರಾಜೀನಾಮೆ ನೀಡುವಂತೆ ಹೊರಬಿದ್ದ ಹೈಕಮಾಂಡ್ ಆದೇಶದಿಂದ ದಿಕ್ಕು ತೋಚದೆ ಕೂತಿದ್ದಾರೆ. ರಾಜೀನಾಮೆ ಆದೇಶದಿಂದ ಸಿದ್ದರಾಮಯ್ಯ ಚಿಂತಾಕ್ರಾಂತ. ಹೈಕಮಾಂಡ್ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬಣ ಬೇಸರ. ನಿನ್ನೆ ದೆಹಲಿಯಲ್ಲಿ ರಾಜೀನಾಮೆ ನೀಡುವಂತೆ ರಾಹುಲ್ ಗಾಂಧಿ ಸೂಚನೆ ನೀಡುತ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಬೇಸರದಿಂದಲೇ ಬೆಂಗಳೂರಿಗೆ ವಾಪಸ್ಸಾದರು. ತಡರಾತ್ರಿ 12:30 ಬೆಂಗಳೂರಿಗೆ ತಲುಪಿದ ಅಹಿಂದರಾಮಯ್ಯ ತಮ್ಮ ನಿವಾಸದಲ್ಲಿ ಆಪ್ತರ ಜೊತೆಗೆ ಚರ್ಚೆ ನಡೆಸಿದರು. ಸಚಿವ ಎಂಬಿ ಪಾಟೀಲ್, ಪರಮೇಶ್ವರ್, ಭೈರತಿ ಸುರೇಶ್, ದಿನೇಶ್ ಗುಂಡೂರಾವ್ ಜೊತೆ ಮುಂದಿನ ನಡೆ ಬಗ್ಗೆ ಮಾತುಕತೆ ಕೂಡ ನಡೆಸಿದರು. ರಾಜೀನಾಮೆ ಆದೇಶದಿಂದ ಇಂದು ಕೇವಲ 2 ಕಾರ್ಯಕ್ರಮಗಳನ್ನು ಮಾತ್ರ ಸಿಎಂ ನಿಗದಿ ಮಾಡಿಕೊಂಡಿದ್ರು. ವಿಧಾನಸೌಧ ಹಾಗೂ ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ನೆಹರು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗಿದ್ರು. ಆದರೆ ಸಿದ್ದರಾಮಯ್ಯ ಭಾಗಿಯಾಗಿದ್ದು ಮಾತ್ರ ಕೇವಲ 1 ಕಾರ್ಯಕ್ರಮದಲ್ಲಿ. ವಿಧಾನಸೌಧದಲ್ಲಿನ ನೆಹರು ಪ್ರತಿಮೆಗೆ ಗೌರವಾರ್ಪಣೆ ಸಲ್ಲಿಸಿ ಕೆಪಿಸಿಸಿ ಕಚೇರಿಯಲ್ಲಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಸಿಎಂ ತಮ್ಮ ನಿವಾಸಕ್ಕೆ ಹಿಂತಿರುಗಿಬಿಟ್ರು. ಇನ್ನು ಇದೇ ವೇಳೆ ರಾಜೀನಾಮೆ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಮುಖ್ಯಮಂತ್ರಿಗಳು ಉತ್ತರಿಸದೆ ನಾಳೆ ಮಾತನಾಡ್ತೀನಿ ಅಂತ ತೆರಳಿಬಿಟ್ರು. ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆ ಏನಾದ್ರು ಚರ್ಚೆ ಆಯ್ತಾ? ಹೇಗೆ, ಏನ್ ತೀರ್ಮಾನ? ನಾಳೆ ಮಾತಾಡ್ತೀನಿ. ಕೇವಲ ಸಿಎಂ ಮಾತ್ರ ಅಲ್ಲ, ಸಿದ್ದರಾಮಯ್ಯ ಬಣದ ಯಾವ ನಾಯಕರು ಕೂಡ ಹೈಕಮಾಂಡ್ ಆದೇಶದ ಬಗ್ಗೆ ಮಾತನಾಡಲೇ ಇಲ್ಲ. ರಾಹುಲ್ ಗಾಂಧಿ ರಾಜೀನಾಮೆ ನೀಡುವಂತೆ ಸೂಚಿಸಿರುವ ಬಗ್ಗೆ ತುಟಿ ಕೂಡ ಬಿಚ್ಚಲಿಲ್ಲ. ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ಅಂತ ಬಹಿರಂಗ ಆಗ್ತದೆ, ಅಲ್ಲಿವರೆಗೆ ವೇಟ್ ಮಾಡ್ಬೇಕಷ್ಟೇ. ಅವರೇ ಹೇಳ್ತಾರೆ ಏನ್ ಚರ್ಚೆ ಆಗಿದೆ, ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಪಕ್ಷದ ಬಗ್ಗೆ ಸುದೀರ್ಘವಾಗಿ ನಾಳೆ ಹೇಳ್ತಾರೆ. ಸೊ ಅಲ್ಲಿವರೆಗೆ ಕಾಯ್ಬೇಕೆಲ್ಲ ಅಷ್ಟೇ. ನಾವು ಕಾಯ್ಲೇಬೇಕು, ಯಾಕೆ ಅಧಿಕೃತವಾಗಿ ಯಾರಿಗೂ ಗೊತ್ತಿಲ್ಲ ಏನಾಗಿದೆ ಚರ್ಚೆ. ಇಲ್ಲಿವರೆಗೂ ನಡೆದಿರೋದು ಎಲ್ಲ ಪೇಪರ್ಗಳಲ್ಲಿ, ನಿಮ್ಮ ಟಿವಿಗಳಲ್ಲಿ ನೋಡಿದ್ದೀವಿ. ನಮ್ಗೆ ಯಾವುದೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಕರೆದಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಿ, ನನಗಿನ್ನೂ ಮೆಸೇಜ್ ಇಲ್ಲ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕರೆದ್ರೆ ನಾವು ಹೋಗ್ತೀವಿ, ಏನು ವಿಷಯಗಳನ್ನ ತಿಳ್ಕೊಂತೀವಿ. ಅವರು ಮೀಟಿಂಗ್ಗೆ ನಾವು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿರೋ ಮೀಟಿಂಗ್ಗೆ ಭಾಗವಹಿಸ್ತೇವೆ. ನಾಳೆ ಎಲ್ಲ ಗೊಂದಲಕ್ಕೂ ತೆರೆ ಬೀಳುತ್ತಾ ಅಂತ ಮುಖ್ಯಮಂತ್ರಿಗಳನ್ನ ಭೇಟಿ ಆಗದೆ ನಾನೇನು ತೀರ್ಮಾನ ಹೇಳಕ್ಕಾಗೋದಿಲ್ಲ. ಯಾವ ಗುಡ್ ನ್ಯೂಸ್? ಡಿಸಿಎಂ ಆಗ್ತಾರೆ ಅಂತ ಏನು ಗುಡ್ ನ್ಯೂಸ್? ಇಲ್ಲಪ್ಪ, ಅದೆಲ್ಲ ಇಲ್ಲ, ಅದೆಲ್ಲ ಏನಿಲ್ಲ, ಗೊತ್ತಿಲ್ಲ ನನಗೆ. ನೀವು ಸಿಎಂ ಮೀಟ್ ಆಯ್ತಿರ್ ತಾವು? ಸಿಎಂ ನನ್ನ ಮೀಟ್ ಆಯ್ತು ಸಂಜೆ ಮಾಡಿದೆ. ಈಗಲೂ ಅಲ್ಲೇ ಹೋಗ್ತಾ ಇದ್ದೀನಿ, ನಾನು ಶ್ರೀರಾಮ ಸಾಹೇಬರು ಅಲ್ಲೇ ಹೋಗ್ತಾ ಇದ್ದೀನಿ. ಎಲ್ಲ ಬದಲಾವಣೆ ಅಂತಿದ್ದಾರೆ ಸರ್. ನೋಡ್ಬೇಕೀಗ ಸಿಎಂ ತ ಹೋಗಿ ಮಾತಾಡ್ತೀವಿ, ಗೊತ್ತಿಲ್ಲ. ಬದಲಾವಣೆ ಆಗ್ತಿದ್ದಾರೆ ಅಂತಿದ್ದಾರೆ ಸರ್. ನೋಡ್ಬೇಕ್ರಿ ಏನಂತ ಗೊತ್ತಿಲ್ಲ, ಹೋಗ್ತಾ ಇದ್ವಿ. ನಿಮ್ಮ ಊಹಾಪು ಅಂತದ್ದು ಯಾವ್ದು ಕೂಡ ಇಲ್ಲ ಅಂತ ಕೆ.ಸಿ. ವೇಣುಗೋಪಾಲ್ ಅವ್ರ ಸ್ಟೇಟ್ಮೆಂಟ್ ಏನ್ ಹೇಳಿದಾರಲ್ಲ ಅದು ಅಂತಿಮ. ಸ್ಟೇಟ್ಮೆಂಟ್ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದು ನನಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತದು. ನಿನ್ನೆ ಆಗಿದ್ದು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಚರ್ಚೆ ಆಗಿದೆ ಅಂತ ಹೇಳಿ ವೇಣುಗೋಪಾಲ್ ಅವರು ಹೇಳಿದ್ರು. ಅದನ್ನು ಬಿಟ್ಟು ಬೇರೆ ಯಾವುದೂ ಚರ್ಚೆ ಆಗಿಲ್ಲ. ಅದನ್ನು ಬಿಟ್ಟು ಯಾವುದೂ ಪ್ರಶ್ನೆಗಳು ಉದ್ಭವಿಸುವುದಿಲ್ಲ. ನಾವು ಸುಮ್ಮನೆ ಜಾರ್ಜ್ ಅವ್ರ ಮನೆಯಲ್ಲಿ ನಾವು ಅಲ್ಲೇ ಇದ್ದೀವಿ. ಜಾರ್ಜ್ ಅವ್ರ ಮನೆಯಲ್ಲಿ ಒಳ್ಳೆ ಊಟ ಕೊಟ್ಟರು, ಮಧ್ಯಾಹ್ನ ಒಳ್ಳೆ ಊಟ ಕೊಟ್ಟರು, ಸಾಯಂಕಾಲ ಒಳ್ಳೆ ಊಟ ಕೊಟ್ಟರು. ಹಾಗಾದ್ರೆ ಸರ್ ಸಿದ್ದರಾಮಯ್ಯ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡ್ತೀರಾ ಹೈಕಮಾಂಡ್ಗೆ ಅಂತ? ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂತದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿರೋ ಪ್ರಶ್ನೆ ಬರ್ತದೆ. ಇನ್ನು ಕಾಂಗ್ರೆಸ್ ಹಿರಿಯ ನಾಯಕರಾದ ಆರ್ ವಿ ದೇಶಪಾಂಡೆ ನಾಳೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವುದು ನಿಜ ಅಂತ ಖಚಿತಪಡಿಸಿದ್ದಾರೆ. ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ನಾಳೆ ಸಿಎಂ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ್ದಾರೆ ಅಂತ ಹೇಳಿದ್ರೆ ನಾಡಿದ್ದು ಏನ್ ಬೇಕಾದರೂ ಆಗಬಹುದು ಅಂತ ಶಾಸಕ ಹಂಪನಗೌಡ ಬಾದರ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿಎಂ ಹೇಳಿದ್ರು, ನಾ ಡೆಲ್ಲಿ ಹೋಗಿದ್ದೆ, ಎಲ್ಲ ಡಿಸ್ಕಸ್ ಮಾಡಿ ಬಂದೆ, ಹಾಗಾಗಿ ಅಲ್ಲಿ ಚರ್ಚೆ ಬಂತು. ಅವಾಗ ನಾ ಹೇಳ್ದೆ, ನಾ ರಿಸೈನ್ ಮಾಡ್ತೇನೆ ಅಂತ ಹೇಳಿದೆ. ಆ ಪ್ರಕಾರ ರಿಸೈನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು.
ರಿಸೈನ್ ಮಾಡೋದಾದ್ರೆ ಯಾವಾಗ ಮಾಡ್ತಾರೆ ಸರ್? ನನ್ಗೆ ಗೊತ್ತಿಲ್ಲ, ನಾಳೆ ನಾಡ್ದು ಮಾಡಬಹುದು. ನನಗೆ ಅಧಿಕೃತವಾಗಿ ನಮಗೇನು ಯಾರು ಮಾಹಿತಿ ಕೊಟ್ಟಿಲ್ಲ. ಬಟ್ ಬಲ್ಲ ಮೂಲಗಳ ಪ್ರಕಾರ ಆಗತ್ತೆ. ನಾಳೆ 10:00 ಸಿಎಂ ರಾಜ್ಯಪಾಲರ ಸಮಯವನ್ನ ನಿಗದಿ ಮಾಡಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಬಂತು. ಏನ್ ತೀರ್ಮಾನ ಗೊತ್ತಾಗುತ್ತೆ ನಾಳೆ ನಾಡದ್ರಲ್ಲಿ ಏನಂತೇಳಿ. ನಾವು ನಿಮ್ ಮಾಧ್ಯಮದಲ್ಲೇ ನೋಡಿರೋದು. ನಾನು ಸೀದಾ ಬೆಂಗಳೂರಲ್ಲಿ ಡೆಲ್ಲಿಲಿದ್ದ ಬಂದಿವಿ. ಅಲ್ಲಿ ಏನ್ ತೀರ್ಮಾನ ಆಗಿದೆ ಏನಂಬುದು ನೋಡ್ಬಿಟ್ಟಾಗ ಗೊತ್ತಾಗುತ್ತೆ. ಅಲ್ಲ, ಈಗ ಮುಖ್ಯಮಂತ್ರಿಗಳು ಬದಲಾವಣೆ ಆಗುತ್ತೆ, ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೆ, ನೋಡ್ಬೇಕು ಏನ್ ಮಾಡುತ್ತೆ. ಈ ಎಲ್ಲದರ ನಡುವೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸದ್ಯಕ್ಕೆ ಇಲ್ಲ. ನಾಳೆ ನಾಡಿದ್ದು ಯಾವುದೇ ಬದಲಾವಣೆ ಇಲ್ಲ. ಸಿಎಲ್ಪಿ ಸಭೆಯನ್ನು ಕೂಡ ಕರೆದಿಲ್ಲ ಅಂತ ರಾಜ್ಯಸಭೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತೊಂದು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. Currently, no meeting of the legislature party has been called by the Congress party. No other decision has yet been taken. As things evolve, we will inform you. I can't tell you what will happen after 1 month, 20 days, tomorrow, 6 months, 1 year. That is speculation. So with folded hands, my humble request, and Kannada media is very responsible. Kannada media is also classically one of the most insightful media I've seen. ಇದನ್ನೆಲ್ಲ ನೋಡ್ತಾ ಇದ್ರೆ ಸಿಎಂ ರಾಜೀನಾಮೆ ಪ್ರಹಸನ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಹೈಕಮಾಂಡ್ ಆದೇಶದಂತೆ ಸಿದ್ದರಾಮಯ್ಯ ನಾಳೆ ರಾಜೀನಾಮೆ ಸಲ್ಲಿಸ್ತಾರಾ, ಡಿಕೆಶಿ ಮುಂದಿನ ಸಿಎಂ ಆಗ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಗೊಂದಲದ ಗೂಡಾಗಿ ಉಳಿದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದರಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿಎಂ ಹೇಳಿದ್ರು, ನಾನು ಡೆಲ್ಲಿ ಹೋಗಿದ್ದೆ, ಎಲ್ಲ ಡಿಸ್ಕಸ್ ಮಾಡಿ ಬಂದೆ, ಹಾಗಾಗಿ ಅಲ್ಲಿ ಚರ್ಚೆ ಬಂತು. ಅವಾಗ ನಾ ಹೇಳಿದೆ, ನಾ ರಿಸೈನ್ ಮಾಡ್ತೇನೆ ಅಂತ ಹೇಳಿದೆ. ಆ ಪ್ರಕಾರ ರಿಸೈನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು. ರಿಸೈನ್ ಮಾಡೋದಾದ್ರೆ ಯಾವಾಗ ಮಾಡ್ತಾರೆ ಸರ್? ನನ್ಗೆ ಗೊತ್ತಿಲ್ಲ, ನಾಳೆ ನಾಡ್ದು ಮಾಡಬಹುದು. ನನಗೆ ಅಧಿಕೃತವಾಗಿ ನಮಗೇನು ಯಾರು ಮಾಹಿತಿ ಕೊಟ್ಟಿಲ್ಲ. ಬಟ್ ಬಲ್ಲ ಮೂಲಗಳ ಪ್ರಕಾರ ಆಗತ್ತೆ. ನಾಳೆ 10:00 ಸಿಎಂ ರಾಜ್ಯಪಾಲರ ಸಮಯವನ್ನ ನಿಗದಿ ಮಾಡಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಬಂತು. ಏನ್ ತೀರ್ಮಾನ ಗೊತ್ತಾಗುತ್ತೆ ನಾಳೆ ನಾಡದ್ರಲ್ಲಿ ಏನಂತೇಳಿ. ನಾವು ನಿಮ್ ಮಾಧ್ಯಮದಲ್ಲೇ ನೋಡಿರೋದು. ನಾನು ಸೀದಾ ಬೆಂಗಳೂರಲ್ಲಿ ಡೆಲ್ಲಿಲಿದ್ದ ಬಂದಿವಿ. ಅಲ್ಲಿ ಏನ್ ತೀರ್ಮಾನ ಆಗಿದೆ ಏನಂಬುದು ನೋಡ್ಬಿಟ್ಟಾಗ ಗೊತ್ತಾಗುತ್ತೆ. ಅಲ್ಲ, ಈಗ ಮುಖ್ಯಮಂತ್ರಿಗಳು ಬದಲಾವಣೆ ಆಗುತ್ತೆ, ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೆ, ನೋಡ್ಬೇಕು ಏನ್ ಮಾಡುತ್ತೆ. ಈ ಎಲ್ಲದರ ನಡುವೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸದ್ಯಕ್ಕೆ ಇಲ್ಲ. ನಾಳೆ ನಾಡಿದ್ದು ಯಾವುದೇ ಬದಲಾವಣೆ ಇಲ್ಲ. ಸಿಎಲ್ಪಿ ಸಭೆಯನ್ನು ಕೂಡ ಕರೆದಿಲ್ಲ ಅಂತ ರಾಜ್ಯಸಭೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತೊಂದು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. Currently, no meeting of the legislature party has been called by the Congress party. No other decision has yet been taken. As things evolve, we will inform you. I can't tell you what will happen after 1 month, 20 days, tomorrow, 6 months, 1 year. That is speculation. So with folded hands, my humble request, and Kannada media is very responsible. Kannada media is also classically one of the most insightful media I've seen. ಇದನ್ನೆಲ್ಲ ನೋಡ್ತಾ ಇದ್ರೆ ಸಿಎಂ ರಾಜೀನಾಮೆ ಪ್ರಹಸನ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಹೈಕಮಾಂಡ್ ಆದೇಶದಂತೆ ಸಿದ್ದರಾಮಯ್ಯ ನಾಳೆ ರಾಜೀನಾಮೆ ಸಲ್ಲಿಸ್ತಾರಾ, ಡಿಕೆಶಿ ಮುಂದಿನ ಸಿಎಂ ಆಗ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಗೊಂದಲದ ಗೂಡಾಗಿ ಉಳಿದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.